ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಆದರೆ ಇವತ್ತೊಂದು ವಿಭಿನ್ನವಾದಂತಹ ವಿಷಯವನ್ನು ಚರ್ಚೆ ಮಾಡ್ತೀವಿ. ಹದಿಹರೆಯ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರೂ ಕೂಡ ನಾವು ಯಾವಾಗಲೂ ಯುವಕರಂತೆ ಕಾಣಬೇಕು, ಯುವತಿಯರಂತೆ ಕಾಣಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ವಯಸ್ಸಾಗ್ತಾ ಆಗ್ತಾ ಹಲವಾರು ಜನರಲ್ಲಿ ಕೀಳಿರಿಮೆ ಕಾಡೋದಕ್ಕೆ ಆರಂಭ ಆಗುತ್ತೆ. ನಮಗೆ ವಯಸ್ಸಾಯಿತು, ನಮ್ಮ ಕಾಲ ಮುಗೀತು, ಇನ್ನೇನು ನಾವು ಮುದುಕರಾಗ್ಬಿಟ್ವಿ ಅನ್ನೋ ಒಂದು ಕೀಳಿರಿಮೆಯಿಂದ ಸದಾ ಕುಗ್ಗಿ ಹೋಗಿರ್ತಾರೆ. ಹಾಗಾದರೆ ಯಾಕೆ ಮನುಷ್ಯರಲ್ಲಿ ಈ ರೀತಿಯ ಕೀಳಿರಿಮೆ ಉಂಟಾಗುತ್ತೆ? ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ವೀಕ್ಷಕರೇ, ಇದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ ವೈದ್ಯರಾಗಿರುವಂತಹ ಕಾರ್ತಿಕ್ ಕಶ್ಯಪ್ ನಮ್ಮ ಜೊತೆ ಇದ್ದಾರೆ. ಕಾರ್ತಿಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಾಗಲೇ ಹೇಳಿದ ಹಾಗೆ ತೀರಾ ಅವರಿಗೆ ವಯಸ್ಸು ಕೂಡ ಆಗಿರೋದಿಲ್ಲ. ಈ 30-40 ಆಸುಪಾಸಿನಲ್ಲಿದ್ದಾಗಲೇ ಅವ್ರಿಗೊಂದು ರೀತಿ ಕೀಳಿರಿಮೆ ಕಾಡೋದಕ್ಕೆ ಶುರು ಆಗುತ್ತೆ. ಅಂದರೆ ನನಗೆ ಏಜ್ ಆಗೋಗ್ತಾ ಇದೆ, ನಾನು ಎಲ್ಲರಿಗಿಂತ ವಯಸ್ಸಾದೋಳ ಥರ ಕಾಣ್ತಾ ಇದ್ದೀನಿ ಅಂತ. ಈ ರೀತಿಯ ಒಂದು ಭಾವನೆಗೆ, ಈ ರೀತಿಯ ಕೀಳಿರಿಮೆಗೆ ಏನು ಕಾರಣ? ಅದು ಈಚೆಗೆ ಒಂದು ಜನರಲ್ ಟ್ರೆಂಡ್ ಬೆಳ್ಕೊಂಬಂದಿದೆ. ಏನು ಅಂದರೆ ಒಂದು 30-40 ಆದ ನಂತರ ನಮಗೆ ರಿಟೈರ್ಮೆಂಟು ಅಂತ. ಮುಂಚೆ 65 ಲೆಕ್ಕ ಇಟ್ಕೊಳ್ತಿದ್ವಿ. ಈಗ 30-40 ಆಗ್ತಿದ್ದಂಗೆ ನಾನು ಹ್ಯಾವ್ ಟು ಪ್ಲ್ಯಾನ್ ಫಾರ್ ಮೈ ರಿಟೈರ್ಮೆಂಟ್ನ ಪ್ಲ್ಯಾನ್ ಮಾಡಬೇಕು ಅಂತ. ಸೊ ಅದನ್ನೇ 30-40 ಒಂದು ವಯಸ್ಸಾಗ್ತಿದೆ ಅನ್ನೋ ಒಂದು ಐಡಿಯಾ ಇಟ್ಕೊಳ್ತಾರೆ ಜನ. ಹಾಗೇನೇ ಮುಂಚೆ ಇದ್ದ ಹಾಗೇ ನಾನು ಯಾವಾಗಲೂ ಇರಬೇಕು ಅಂತ ಅನ್ಸೋದೊಂದು. ಅದಕ್ಕೆ ನಾನು ಎಲ್ಲ ಥರದಲ್ಲೂ ಹಾಗೆ ಇರಬೇಕು. ಮುಂಚೆ ಹೇಗೆ ಮಾತಾಡ್ತಿದ್ದೆ ಹಾಗೆ ಮಾತಾಡಬೇಕು, ಹೇಗೆ ಕಾಣ್ತಿದ್ದೆ ಆ ಥರ ಹಾಗೆ ಕಾಣಬೇಕು. ಮುಂಚೆ ಏನೇನು ನಂಗೆ ಮಾಡೋಕ್ಕಾಗ್ತಿತ್ತು ಅದೆಲ್ಲ ಇವಾಗಲೂ ಮಾಡಬೇಕು. ಸೊ ಇದೇ ಒಂದು ಯೋಚನೆ ಅದು ಚೇಂಜ್ ಆಗದೇ ಇದ್ದಾಗ, ನಮ್ಮ ವಯಸ್ಸು ತಕ್ಕಂತೆ ಅದು ಚೇಂಜ್ ಆಗದೇ ಇದ್ದಾಗ ಬಾಕಿ ಪ್ರಾಬ್ಲಮ್ಸ್ ಎಲ್ಲ ಹುಟ್ಕೊಳ್ಳುತ್ತೆ. ಅಲ್ಲ, ಆ ರೀತಿ ಯಾಕೆ ಬದಲಾವಣೆ ಕಾಣೋದಿಲ್ಲ? ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳು ಸಾಕಷ್ಟು ಇದರಿಂದ ಬಳಲ್ತಾರೆ ಅನ್ಸುತ್ತೆ. 30-32 ಅಂದರೆ ಈ ಮಧ್ಯಮ ವಯಸ್ಸಿಗೆ ಬರ್ತಾ ಇದ್ದ ಹಾಗೆ ಈ ರೀತಿ ಒಂದು ಕೀಳಿರಿಮೆ ಸಾಕಷ್ಟು ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೆಣ್ಮಕ್ಳಲ್ಲಿ ಅಥವಾ ಗಂಡ್ಮಕ್ಳಲ್ಲಿ ಯಾಕೆ ಇಷ್ಟೊಂದು ಕೀಳಿರಿಮೆ? ನೀವು ಹೇಳ್ದಂಗೆ ಹೆಣ್ಮಕ್ಳಲ್ಲೇ ಜಾಸ್ತಿ ಕಾಮನ್, ಅದು ಬಹಳ ಕಾಮನ್. ಆಲ್ಮೋಸ್ಟ್ 3ರಷ್ಟು ಜಾಸ್ತಿ ಕಾಮನ್ ಬರುತ್ತೆ. ಇದು ಯಾಕೆ ಕಾಣಿಸ್ಕೊಳ್ಳುತ್ತೆ ಆ ವಯಸ್ಸಲ್ಲಿ ಅನ್ನೋಕ್ಕಿಂತ ಮುಂಚಿತವಾಗಿಂದ ಈವನ್ 15-16 ವರ್ಷ ಆದರೂ ಸಹ ಆವಾಗಲಿಂದನೂ ಸಹ ನಾವು ಹೇಗೆ ಕಾಣ್ತೀವಿ ಅನ್ನೋದು ನಮ್ಗೆ ಇಷ್ಟ ಆಗೋದಿಲ್ಲ ಅಂತ ಅನ್ಸಿದ್ರೆ, ಓಕೆ, ನಾವು ಆ್ಯಕ್ಚುಲಿ ಬಾಡಿ ಇಮೇಜ್ ಡಿಸ್ಟರ್ಬೆನ್ಸಸ್ ಅಂತ ಹೇಳ್ತೀವಿ. ನಾವು ಹೇಗೆ ಕಾಣ್ತೀವಿ ಅನ್ನೋದು ನಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ಯಾವಾಗಲೂ ನಾವು ಚೇಂಜ್ ಮಾಡ್ತೀವಿ. ಬೇರೆಯವ್ರ ಥರ ನಾನು ಕಾಣಬೇಕು, ಅವ್ರ ಥರ ಕಾಣಬೇಕು, ಇವ್ರ ಥರ ಹೇರ್ ಸ್ಟೈಲ್ ಇಟ್ಕೊಳ್ಬೇಕು. ಸೊ ಅದಕ್ಕೆ ಆವಾಗಲಿಂದನೇ ಬೇರೆಯವ್ರನ್ನ ಇಮಿಟೇಟ್ ಮಾಡೋಕ್ಕೆ ಶುರು ಮಾಡೋದು. ಅದೊಂದು ಫೇಸ್ ಡೆಫಿನೆಟ್ಲಿ ಇರುತ್ತೆ. ಬಟ್ ಯಾವಾಗ ಅದು ಜಾಸ್ತಿಯಾಗಿ ನಮ್ಮ ಒಂದು ಐಡೆಂಟಿಟಿ ನಮಗೆ ಡೆವಲಪೇ ಆಗೋದಿಲ್ಲ, ಆವಾಗ ಅದು ಸ್ವಲ್ಪ ತೊಂದರೆಗೆ ಕಾಣಿಸ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಅದು ಹಾಗೆ ಮುಂದಕ್ಕೆ ಬೆಳೆದ್ರೆ ಈ ಥರ ಪ್ರಾಬ್ಲಮ್ಸ್ ಕಾಣಿಸುತ್ತೆ. ನಿಮ್ಗೆ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಮುಂಚಿತವಾಗಿ ಒಂದು 15-16 ವರ್ಷದಲ್ಲಿ ಒಂದು ಪಿಂಪಲ್ ಬಂತು ಅಂದರೂ ಸಾಕು, ದೊಡ್ಡ ಪ್ರಾಬ್ಲಮ್ ಆಯಿತು ಅನಿಸುತ್ತೆ. ಒಂದು ದಿವಸ ಯಾವತ್ತನ ಒಂದು ಕೂದಲು ಸರಿಯಾಗಿ ಸೆಟ್ ಆಗಲಿಲ್ಲ ಅಂತಂದರೆ ಅವತ್ತು ಅಯ್ಯೋ ಏನೋ ಆಗೋಯ್ತೇನೋ ಅಂತ ಅನಿಸುತ್ತೆ. ಅದು ಹಾಗೆ ಮುಂದಕ್ಕೆ ಬಂದಾಗ 30 ವರ್ಷಕ್ಕೆ ಅಯ್ಯೋ ನನಗೊಂದು ರಿಂಕಲ್ ಬಂತು, ಅಯ್ಯೋ ನನಗೊಂದು ಗ್ರೇ ಹೇರ್ ಬಂತು. ಇದು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ಆವಾಗ ಇಟ್ ಬಿಕಮ್ಸ್ ಒಂದು ಎಮರ್ಜೆನ್ಸಿ, ಒಂದು ಕ್ಯಾಟಾಸ್ಟ್ರಫಿ ಆದಂಗೆ ಆಗಿಬಿಡುತ್ತೆ. ಸೊ ಆವಾಗ ಈ ಥರ ಸಿಚುವೇಶನ್ಸ್ ಬರುತ್ತೆ. ಬೇಸಿಕಲಿ ನಮ್ಮಲ್ಲಿ ನಾವು ಯಾವಾಗ ನಮ್ಮ ವಯಸ್ಸನ್ನು ನಾವು ಕಂಫರ್ಟೇಬಲ್ ಆಗಿರ್ತೀವಿ, ನಾವು ಹೇಗೆ ಕಾಣ್ತೀವಿ ಅದನ್ನು ನಾವು ವಿ ಆರ್ ಕಂಫರ್ಟೇಬಲ್, ಆವಾಗ ಯಾವುದು ಪ್ರಾಬ್ಲಮ್ಸ್ ಬರಲ್ಲ. ಯಾವಾಗ ನಾವು ನಾನು ಚೆನ್ನಾಗಿಲ್ಲ ಅಂತ ನಮ್ಮ ಮೇಲೆ ನಮಗೆ ಒಂದು ಕೀಳರಿಮೆ ಇರುತ್ತೆ, ಆವಾಗ ಒಂದಲ್ಲ ಒಂದು ತಪ್ಪುಗಳು ನಾವೇ ಕಂಡುಹಿಡಿತೀವಿ. ಆ ಕಂಡುಹಿಡಿದಿದ್ದು ಒಂದು ಸಣ್ಣದೊಂದು ಏನೋ ರಿಂಕಲ್ಸ್ ಕಾಣಿಸ್ತು, ಒಂದು ಸಣ್ಣದೇನೋ ಒಂದು ಗ್ರೇ ಹೇರ್ ಕಾಣಿಸ್ತು, ಅದನ್ನು ಬಹಳ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ, ಆವಾಗ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಅಲ್ಲ, ಯಾಕೆ ಈ ರೀತಿಯ ಒಂದು ಭಾವನೆ? ಈಗಾಗಲೇ ಹೇಳಿದ ಹಾಗೆ ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಮೊದಲಿಂದನೂ ಕೂಡ ಅದೇ ಒಂದು ಪಿಂಪಲ್ ಬಂದ ತಕ್ಷಣ, ಒಂದು ಮೊಡವೆ ಬಂದ ತಕ್ಷಣ ಆ ರೀತಿಯ ಒಂದು ಭಾವನೆಗಳು ಉದ್ಭವ ಆಗುತ್ತೆ. ಯಾಕೆ ಆ ರೀತಿಯ ಒಂದು? ಅದೇ ಹೇಳ್ದಂಗೆನೆ, ಅದು ನಮ್ಮ ಯೋಚನೆ, ನಮ್ಮ ಆ್ಯಟಿಟ್ಯೂಡ್ ಮುಂಚೆಯಿಂದನೂ ನಾವು ಹೇಗಿದ್ದೀವಿ ಅದು ನಾವು ಕಂಫರ್ಟೇಬಲ್ ಇಲ್ಲ ಅಂತ ಹೇಳಿದ್ರೆ ಅದು ನಾವು ಚೇಂಜ್ ಮಾಡೋಕ್ಕೆ ಹೋಗ್ತೀವಿ. ನಾವು ಹೇಗಿದ್ದೀವಿ ನಾವು ಕಂಫರ್ಟೇಬಲ್ ಆಗಿತ್ತು ಅಂತಂದರೆ, ಇವಾಗ ನಾವು ಹೇಳಬೇಕು ಅಂತಂದರೆ ನಮ್ಮ ತಾಯಂದ್ರ ಕಾಲದಲ್ಲಿ ಅಥವಾ ಅಜ್ಜಿಯರ ಕಾಲದಲ್ಲಿ ಯಾರು ಅಷ್ಟೊಂದು ಅದಕ್ಕೆ ಗಮನ ಕೊಡ್ತಾ ಇರಲಿಲ್ಲ. ಕೆಲಸದಲ್ಲಿ ಎಷ್ಟೊಂದು ಮಗ್ನರಾಗ್ತಿದ್ರು ಅಂತಂದರೆ, ನಾನು ಹೇಗೆ ಕಾಣ್ತೀನಿ 40 ವರ್ಷಕ್ಕೆ 35 ವರ್ಷಕ್ಕೆ ಹೆಂಗೆ ಕಾಣ್ತಿದ್ದೆ, 40 ವರ್ಷಕ್ಕೆ ಎಷ್ಟು ಚೇಂಜ್ ಆಗಿದ್ದೀನಿ ಅಂತಂದರೆ ಅವ್ರಿಗೇನು ಡಿಫ್ರೆನ್ಸೇ ಕಾಣ್ತಾ ಇರಲಿಲ್ಲ. ಸೊ ಅದನ್ನು ದೇವರ್ ಫುಲ್ಲಿ ಕಂಫರ್ಟೇಬಲ್ ಆಗಿರ್ತಾಯಿದ್ರು. ಸೊ ಅವ್ರಿಗೆ ಅಷ್ಟೊಂದು ಅದು ಯೋಚನೆ ಆಗ್ತಾ ಇರಲಿಲ್ಲ. ಇವಾಗ ನಾವು ಈ ಬ್ಯೂಟಿ ಕಾನ್ಷಿಯಸ್ನೆಸ್ ಜಾಸ್ತಿ ಆಗಿರೋದು, ಪ್ರಾಡಕ್ಟ್ಸ್ ಜಾಸ್ತಿ ಆಗೋದು, ಎಲ್ಲದಕ್ಕೂ ನಮ್ಮ ಅಡ್ವರ್ಟೈಸಿಂಗು ಅದಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡುತ್ತೆ. ಇದನ್ನು ನೋಡಿ ಅಂತ ಹೇಳಿ. ಸೊ ಇದೆಲ್ಲದರಿಂದನೂ ನಾವು ಮತ್ತೆ ನಮ್ಮ ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದಿರಲಿ, ಕ್ರಿಟಿಕಲಾಗಿ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದು. ಅಯ್ಯೋ ಒಂದು ಸಣ್ಣದೊಂದು ಪಿಂಪಲ್ ಬಂದುಬಿಟ್ಟಿದೆ, ಅಯ್ಯೋ ಒಂದು ಸಣ್ಣದು ಬಂದಿದೆ, ಇದು ನಮ್ಮ ಯೋಚನೆ. ನಮ್ಮ ಆ್ಯಟಿಟ್ಯೂಡ್ ಹೇಗೆ ಅಂದರೆ, ನಾನು ಆಲ್ಮೋಸ್ಟ್ ಅಲ್ಲ ಫುಲ್ 100% ಪರ್ಫೆಕ್ಟ್ ಆಗಿರಬೇಕು. ಯಾವುದೇ ಒಂದು ಚೂರು ಆಲ್ಮೋಸ್ಟ್ ಅಂತ ಒಂದು ಸ್ವಲ್ಪ ಬಂದರೂ ಸಹ ಅದು ಸರಿಯಲ್ಲ, ಏನೋ ಆಗಿದೆ, ಈ ಥರ. ಇದು ಈ ನಮ್ಮ ಯೋಚನೆಯಿಂದ
ಅದಕ್ಕೆ ನಾವು ಮಿಸ್ರೆಪ್ರೆಸೆಂಟೇಷನ್ ಅಂತೀವಿ ಅಥವಾ ಬಾಕಿ ಥರದಲ್ಲಿ ಒಂದು ಯೋಚನೆ ಒಂದು ಬದಲಾಗಿದೆ ಅಂತ ಹೇಳ್ತೀವಿ. ಈ ಥರ ಯೋಚನೆಗಳಿಂದ ಇದು ಜಾಸ್ತಿ ಆಗುತ್ತೆ. ಆದರೆ ಅದೇ ಹೇಳಿದ ಹಾಗೆ ಮಧ್ಯಮ ವಯಸ್ಕನಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಹೆಣ್ಮಕ್ಳಲ್ಲಿ. ಅಂದರೆ ಸಾಮಾನ್ಯವಾಗಿ ನಾರ್ಮಲ್ ಆಗಿರ್ತಾರೆ ಈ ಕಾಲೇಜ್ ಡೇಸಲ್ಲಾಗಲಿ ಅಥವಾ ಮದುವೆ ಆದ ನಂತರ ಆಗಲಿ. ಆದರೆ ಈ 30-40 ಆಸುಪಾಸಿನ ಮಧ್ಯಮ ವಯಸ್ಕ ಮಹಿಳೆಯರಲ್ಲಿ ಒಂದು ರೀತಿ ಕೀಳಿರಿಮೆ. ನನ್ನ ಮಕ್ಕಳು ನನ್ನ ಬಗ್ಗೆ ಗಮನ ಕೊಡಲ್ವೇನೋ, ನನಗೆ ಸ್ವಲ್ಪ ವಯಸ್ಸು ಜಾಸ್ತಿ ಆದಂಗೆ ಅನ್ನಿಸ್ತಿದೆಯೇನೋ, ನಮ್ಮ ಪಕ್ಕದ ಮನೆ ಹೆಂಗಸಿಗೆ ನನಗಿಂತ ಚಿಕ್ಕ ವಯಸ್ಸು ಅನಿಸುತ್ತೆ, ಅವ್ರು ನನಗಿಂತ ದೊಡ್ಡವರು. ಈ ರೀತಿಯ ಕೀಳಿರಿಮೆಗಳು ಅತಿ ಹೆಚ್ಚಾಗಿ ಹೆಣ್ಮಕ್ಳನ್ನ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಏನು ಕಾರಣ ಅಂತೀರಾ? ಅಂದರೆ ಅದು ಅಸೂಯೆ ಅಂತ ಹೇಳ್ತೀರಾ ಅಥವಾ 30-40 ಅಂತ ಹೇಳ್ತಾ ಇರಬೇಕು? ಅದನ್ನ ಅವರೇ ಒಂದು ಮಿತಿ ಮಾಡ್ಕೊಂಡಿರ್ತಾರೆ. ಅಂದ್ರೆ 30-40 ಆಯ್ತು ಅಂದ್ರೆ ಮುಗೀತು ನನ್ನ ಕತೆ, ಇಷ್ಟೇ, ಮನೆಗೆ ಮಾತ್ರ. ಅಲ್ಲ, ಇದು ನಮ್ಮ ಜನರಲ್ ಟ್ರೆಂಡ್ ಹಾಗಾಗಿದೆ. ಇವಾಗ ನೋಡಿ, ಯಾರೇ ಒಂದು ಫಿಲ್ಮ್ ಸ್ಟಾರ್ ಕೂಡ 35-40 ವರ್ಷ ಅಂದ್ರೆ ಅಯ್ಯೋ ವಯಸ್ಸಾಗ್ತಾ ಬಂತು ಅಂತ ಹೇಳ್ತೀವಿ. ಅದೇ ಮುಂಚಿತವಾಗಿ ಯಾರನ್ನ ಒಂದು 65 ವರ್ಷ 70 ವರ್ಷಕ್ಕೆ ಆ್ಯಕ್ಟಿಂಗ್ ಮಾಡಿದ್ರು ಸಹ ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಇವಾಗ 35-40 ಅಂದರೆ ಅಯ್ಯೋ ಆಗಲೇ ವಯಸ್ಸು ಕಾಣ್ತಿದೆ, ಅಯ್ಯೋ ರಿಂಕಲ್ಸ್ ಕಾಣ್ತಾ ಇದೆ. ಸೊ ಇವಾಗ ನಮ್ಮ ಯೋಚನೆನೇ ಹಾಗಾಗಿದೆ. ಆ್ಯಕ್ಟಿಂಗ್ ನಾವು ನೋಡ್ತಾ ಇಲ್ಲ, ಅವ್ರಿಗೆ ರಿಂಕಲ್ಸ್ ಹುಡುಕ್ತಾ ಇದ್ದೀವಿ. ಸೊ ಹೀಗೇನೆ ಅಕ್ಕಪಕ್ಕದ ಮನೆಯವ್ರಲ್ಲೂ ಅಷ್ಟೇ, ಅವ್ರು ನೋಡಿ ಅವ್ರಿಗೆ ಇದು ಕಾಣ್ತಾ ಇಲ್ಲ, ಗ್ರೇ ಹೇರ್ ಕಾಣ್ತಾ ಇಲ್ಲ, ರಿಂಕಲ್ಸ್ ಕಾಣ್ತಾ ಇಲ್ಲ. ಅಡ್ವರ್ಟೈಸ್ಮೆಂಟಲ್ಲೂ ಬರುತ್ತೆ, ಅವ್ರನ್ನ ಯಾರೊಬ್ಬರು ಒಂದು ಮಗು ಅವ್ರನ್ನ ಹಲೋ ಅಕ್ಕ ಅಂತಾರೆ, ಇವ್ರ ತಾಯಿನ ಬಂದ್ಬಿಟ್ಟು ಹಲೋ ಆಂಟಿ ಅಂತಂತಾರೆ. ಸೊ ಅದು ಅಲ್ಲಿಂದಾನೇ ಬೆಳ್ಕೊಳತ್ತದು. ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇರೋದು ಅದೇನೇ, ಈ ವಯಸ್ಸಿಂದ ಇವೆಲ್ಲ ಹೀಗೆಲ್ಲ ಇದ್ರೇ ಅದು ಚೆನ್ನಾಗಿ ಕಾಣೋದು. ಒಂದು ಸ್ವಲ್ಪ ಏನಾದ್ರು ನಾವು ಸೋ ಕಾಲ್ಡ್ ನಾವು ಡಿಫೆಕ್ಟ್ಸ್ ಅಂತ ನಾವೇನು ಅವ್ರು ಕರೀತಾರೆ, ಇನ್ಫ್ಯಾಕ್ಟ್ ಅದು ಜಸ್ಟ್ ನ್ಯಾಚುರಲ್ ನಾರ್ಮಲ್ ಬಾಡಿ ಪ್ರೊಸೆಸಸ್. ಅದಕ್ಕೆ ನಾವು ನಾರ್ಮಲ್ ಅಂತ ಅಂದ್ಕೊಳ್ದಿರ ಅದನ್ನು ಅಬ್ನಾರ್ಮಲ್ ಅಂತ ಅದನ್ನು ಟ್ರೀಟ್ ಮಾಡೋಕ್ಕೆ ಹೋಯ್ತು ಅಂದರೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ಅಂದರೆ ಇದರಿಂದ ಹೇಗೆ ಆಚೆ ಬರಬೇಕು ಅಂತ ಅನಿಸುತ್ತೆ ನಿಮಗೆ? ಯಾಕೆಂದರೆ ಕೆಲವೊಂದು ಸಂದರ್ಭದಲ್ಲಿ ಗಂಡ ಹೆಂಡತಿ ಸಂಬಂಧದಲ್ಲೂ ಕೂಡ ಹಲವಾರು ತೊಡಕುಗಳು, ಸಮಸ್ಯೆಗಳು ಇದರಿಂದಾನೇ ಉಂಟಾಗ್ಬಿಡುತ್ತೆ. ಅಂದರೆ ಗಂಡ ಎಷ್ಟೇ ಪ್ರೀತಿಯಾಗಿ ನೋಡಿಕೊಂಡ್ರು ಅಥವಾ ಹೆಂಡತಿ ತನ್ನ ಗಂಡನ ಬಗ್ಗೆ ಎಷ್ಟೇ ಪ್ರೀತಿಯಾಗಿದ್ರು ಕೂಡ, ಇಲ್ಲ ಇತ್ತೀಚೆಗೆ ಇವರು ನನ್ನ ಬಗ್ಗೆ ಗಮನ ಕೊಡೋದು ಕಮ್ಮಿ ಆಗ್ತಾ ಇದೆ, ನನ್ನ ಬಗ್ಗೆ ಆಕರ್ಷಣೆ ಕಮ್ಮಿ ಆಗ್ತಾ ಇದೆ ಅನ್ನೋ ಒಂದು ಕೀಳಿರಿಮೆ ಸಾಮಾನ್ಯವಾಗಿ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕಂಡು ಬರುತ್ತೆ. ಸೊ ಅದಕ್ಕೆ ಏನು ಕಾರಣ ಅಂತೀರಾ? ಅಂದರೆ ಪ್ರೀತಿಯಲ್ಲಿ ಕಮ್ಮಿ ಇರುತ್ತೋ ಅಥವಾ ಇವರ ಭಾವನೆಯಲ್ಲೇ ಆ ರೀತಿಯಾದಂತಹ ಒಂದು ಇದಿರುತ್ತೆ, ಭಾವನೆಯಲ್ಲಿರುತ್ತೆ. ಹಾಗಾದ್ರೆ ಅದನ್ನ ನಾವು ತೆಗೆದು ಹಾಕಬೇಕು ಅಂದ್ರೆ ಇವಾಗ ನಾವು ಏನೇ ನೋಡೋದ್ರಲ್ಲೂ ಅದಕ್ಕೆ ಪರ್ಸೆಪ್ಷನ್ ಅಲ್ಲಿ ಒಂದು 2 ಕಾಂಪೊನೆಂಟ್ಸ್ ಇದೆ ಅಂತ ಹೇಳ್ತೀವಿ. ಒಂದು ನಾವು ಆ್ಯಕ್ಚುಲಿ ನೋಡೋದು, ಹೀಗಿದೆ, ಹೀಗೆ ಕಾಣ್ತಾ ಇದೆ ಅಷ್ಟೇ. ಅದಕ್ಕೆ ನಾವೊಂದು ಇಂಟರ್ಪ್ರಿಟೇಷನ್ ಕೊಡ್ತೀವಿ, ಹೀಗೆ ಕಾಣ್ತಾ ಇದೆ ಆದರೆ ಐಡಿಯಲಿ ಈ ಥರ ಇರಬೇಕಾಗಿತ್ತು, ಇದು ಮಿಸ್ ಮ್ಯಾಚ್ ಇದೆ, ಆಯಿತಾ? ಸೊ ಹೀಗೆ ಮಿಸ್ ಮ್ಯಾಚ್ ಇದ್ದಾಗ ಅದು ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಮಿಸ್ ಮ್ಯಾಚ್ ಇದ್ದೇ ಇರುತ್ತೆ. ನೀವು ಎಲ್ಲ ಪ್ರತಿಯೊಂದು ಹುಡ್ಕಕ್ಕೆ ಹೋದ್ರೆ ಯಾವುದೇ ಒಂದು ಹೇಳ್ತೀವಿ 2 ಅಕ್ಕಿ ಕಾಳು ಒಂದೇ ಥರ ಇರಲ್ಲ ಅಂತ ಹೇಳ್ತೀವಿ. ಹಾಗಂತ ಒಂದೊಂದು ನಾವು ಇದು ಮಾಡೋಕ್ಕೆ ಹೋಗೋದು, ಇದು ಆ ಥರ ಇಲ್ಲ, ಇದು ಈ ಥರ ಇದೆ, ಇದು ಪರ್ಫೆಕ್ಟ್ ಆಗಿರಬೇಕು ಅಂತ ಹೇಳೋಕ್ಕೆ ಹೋದರೆ ಒಂದಲ್ಲ ಒಂದು ತಪ್ಪುಗಳು ಕಾಣಿಸುತ್ತೆ. ಬಟ್ ಆ ತಪ್ಪಿಗೆ ನಾವು ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಅದೇ ನಿಮ್ಮ ಭಾವನೆಗೆ ಬಂತು. ಯಾಕಂದರೆ ನಾವು ಎಷ್ಟು ಪರ್ಸೆಪ್ಷನ್ ಕೊಡ್ತೀವಿ, ಎಷ್ಟು ಅದಕ್ಕೆ ಸಿಗ್ನಿಫಿಕೆನ್ಸ್ ಕೊಡ್ತೀವಿ ಅಂತ. ಆ ಸಿಗ್ನಿಫಿಕೆನ್ಸ್ ಅಗತ್ಯಕ್ಕಿಂತ ಜಾಸ್ತಿ ಕೊಟ್ಟರೆ ಆವಾಗ ತೊಂದರೆಗಳು ಬರುತ್ತೆ. ಸೊ ಅದಕ್ಕೆ ಹೇಗೆ ಆಚೆ ಬರಬೇಕು ಅಂದರೆ ನಾವೇನು ನೋಡ್ತಿದ್ದೀವಿ ಹೇಗಿದೆ, ಅದು ನಮಗೆ ಏನು ಬಂದಿದೆ ಅಷ್ಟನ್ನು ನಾವು ಜಾಸ್ತಿ ತಪ್ಕೊಂಡು ಹಿಡಿದಿರ, ಬಾಕಿ ಎಲ್ಲ ಚೆನ್ನಾಗಿದೆ ಅಂತ ನೋಡ್ಕೊಳ್ಳೋದು. ಅದಕ್ಕೆ ನಾವು ಕಂಫರ್ಟಬಲ್ ಆಗಬೇಕು, ನಾವು ಅದಕ್ಕೆ ಅಡ್ಯಾಪ್ಟ್ ಆಗಬೇಕು. ಲೈಫ್ ಇಸ್ ಫುಲ್ ಆಫ್ ಚೇಂಜಸ್ ಅಂತ ಹೇಳ್ತೀವಿ. ಲೈಫು ಚೇಂಜ್ ಆಗ್ತಾ ಇರುತ್ತೆ, ನಾವು ಕೂಡ ಚೇಂಜ್ ಆಗ್ತಿರ್ತೀವಿ. ಇನ್ಫ್ಯಾಕ್ಟ್ ಈಚ್ ಸೆಕೆಂಡ್, ಪ್ರತಿಯೊಂದು ಸೆಕೆಂಡ್ ಕೂಡ ನಮ್ಮ ಬಾಡಿಲಿರುವ ಸೆಲ್ಸು ಒಂದೊಂದೇ ಎಷ್ಟೊಂದು ಸಾಯ್ತಾ ಇರುತ್ತೆ, ಎಷ್ಟೊಂದು ಹೊಸ ಸೆಲ್ಗಳು ಬರ್ತಾ ಇರುತ್ತೆ. ಅಷ್ಟೊಂದೆಲ್ಲ ಚೇಂಜಸ್ ಆಗ್ತಾ ಇರ್ಬೇಕಾದ್ರೆ ಬಾಕಿನೂ ಹೊರಗಡೆನೂ ಎಷ್ಟೋ ಚೇಂಜಸ್ ಆಗುತ್ತೆ, ನಮ್ಮ ಮುಖದಲ್ಲಾಗಲಿ ಅಥವಾ ನಮ್ಮ ಬಿಹೇವಿಯರಲ್ಲಾಗಲಿ ಎಲ್ಲದರಲ್ಲೂ ಚೇಂಜಸ್ ಆಗುತ್ತೆ. ಆ ಚೇಂಜಸ್ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅಕ್ಸೆಪ್ಟ್ ಆ್ಯಂಡ್ ಅಡ್ಯಾಪ್ಟ್. ನಾವು ಅದನ್ನು ಅಕ್ಸೆಪ್ಟ್ ಮಾಡಬೇಕು, ಮುಂದಕ್ಕೆ ಅದನ್ನು ಅಡ್ಯಾಪ್ಟ್ ಮಾಡ್ಕೊಳ್ಬೇಕು. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಚರ್ಚೆ ನಡೆಸ್ತೀನಿ. ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ಮಧ್ಯಮ ವಯಸ್ಕ ಮಹಿಳೆಯರಲ್ಲಿ ಒಂದು ರೀತಿಯಾದಂತಹ ಆತಂಕ, ಒಂದು ರೀತಿಯಾದಂತಹ ಕೀಳಿರಿಮೆ, ಎಲ್ಲೋ ನಾನು ಪ್ರಪಂಚವನ್ನು ಮುಂದಕ್ಕೆ ಹೋಗೋದಕ್ಕೆ ಬಿಟ್ಟು ನಾನು ಹಿಂದೆ ಬೀಳ್ತಾ ಇದ್ದೀನೋ, ಈ ರೀತಿಯಾದಂತಹ ಭಾವನೆಯಿಂದ ಸಾಕಷ್ಟು ಸಮಸ್ಯೆಗೆ ಗುರಿಯಾಗ್ತಾರೆ. ಹಾಗಾದರೆ ಇದರಿಂದ ಹೇಗೆ ಹೊರಗೆ ಬರಬೇಕು ತಿಳ್ಕೊಂಡು ಒಂದು ಚಿಕ್ಕ ವಿರಾಮದ ನಂತರ